ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳ ಅಭಿವೃದ್ಧಿ ದೃಷ್ಟಿಯಿಂದ ಘಟ್ಟದ ಮೇಲಿನ ತಾಲೂಕುಗಳ ಕೇಂದ್ರ ಪ್ರದೇಶದಲ್ಲಿ ಜಿಲ್ಲೆಯಾಗುವುದು ಅನಿವಾರ್ಯ. ಹಾಗಾಗಿ ಹೋರಾಟ ಅತಿ ಅವಶ್ಯವಾಗಿದೆ. ಇದಕ್ಕಾಗಿ ನಾವು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಪ್ರತಿ ಮನೆಗೆ ತೆರಳಿ ಸಹಿ ಸಂಗ್ರಹಿಸಿ ಜನರ ಅಭಿಪ್ರಾಯ ಸಂಗ್ರಹಿಸುವ ಅಭಿಯಾನಕ್ಕೆ ಏಪ್ರಿಲ್ 6ರಿಂದ ಸಿದ್ದಾಪುರದ ಹೇರೂರಿನ ಶ್ರೀ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಚಾಲನೆ ನೀಡಲಿದ್ದೇವೆ ಎಂದು ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಅವರು ಸಿದ್ದಾಪುರದ ಬಾಲಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜನರ ಒಮ್ಮತದ ಅಭಿಪ್ರಾಯವಿದ್ದಾಗ ಮುಖ್ಯಮಂತ್ರಿಗಳು ಕೇಳಬೇಕು, ಶಾಸಕರು ಸಚಿವರು ಎಲ್ಲರೂ ಕೇಳಬೇಕು, ಜಿಲ್ಲೆಯಾಗಬೇಕು ಎನ್ನುವ ಅಭಿಪ್ರಾಯ ಪ್ರತಿಯೊಬ್ಬರಲ್ಲೂ ಇದೆ. ಹಾಗಾಗಿ ಈ ಅಭಿಯಾನ ನಾವು ಹಮ್ಮಿಕೊಂಡಿದ್ದೇವೆ ಎಂದರು. ಹೋರಾಟ ಸಮಿತಿಯ ಪ್ರಮುಖರಾದ ಎಂ ಭಟ್ ಕಾರೆಕೊಪ್ಪ ಮಾತನಾಡಿ, ಈ ಹಿಂದೆ ಪ್ರತಿಷ್ಠಿತ ದಿನಪತ್ರಿಕೆಯೊಂದರ ಸಂಪಾದಕೀಯದಲ್ಲಿ ಉಲ್ಲೇಖಿಸಿದ ಕಾರವಾರವನ್ನು ಮುಂಬರುವ ದಿನಗಳಲ್ಲಿ ಡಿಫೆನ್ಸ್ಗೆಂದೇ ಬಿಟ್ಟುಕೊಡಲಾಗುತ್ತದೆ ಎಂಬ ಭವಿಷ್ಯ ನಿಜವಾಗುವಂತೆ ಕಾಣುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರ ಜಾರಿಗೆ ತಂದ ಉತ್ತಮ ಯೋಜನೆಗಳೆಲ್ಲವನ್ನ ಜಿಲ್ಲಾ ಕೇಂದ್ರವೆಂದು ಜಿಲ್ಲೆಯ ಒಂದು ತುದಿಯಾದ ಕಾರವಾರಕ್ಕೆ ಮಂಜೂರಿ ಮಾಡಲಾಗಿದೆ. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಆಡಳಿತಾತ್ಮಕವಾಗಿ, ವ್ಯಾವಹಾರಿಕವಾಗಿ, ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಘಟ್ಟದ ಮೇಲಿನ ತಾಲೂಕುಗಳು ಸೇರಿ ಒಂದು ಜಿಲ್ಲೆಯಾಗುವುದು ಅನಿವಾರ್ಯವಾಗಿದೆ. ಭಾವನಾತ್ಮಕವಾಗಿ ಅಖಂಡ ಉತ್ತರ ಕನ್ನಡ ನಮ್ಮದಾಗಿದ್ದರೂ ಆಡಳಿತಾತ್ಮಕವಾಗಿ ವಿಭಜನೆ ಅನಿವಾರ್ಯವಾಗಿದೆ ಎಂದರು. ಅದು ಹೋರಾಟ ಆಗಿದೆ. ಸಿಟಿ ಅನ್ನುವಂಥದ್ದು ಮುಕುಟಪ್ರಾಯ ಆದರೆ ನಿಜಕ್ಕೂ ಕೂಡ ಫೌಂಡೇಶನ್ ಇರುವಂಥದ್ದು ಅದು ಹಳ್ಳಿಯಲ್ಲಿ. ನಾವು ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗ್ತೇವೋ ಅಷ್ಟು ಬಿಲ್ಡಿಂಗ್ ಸುದೃಢವಾಗಿರುತ್ತೆ. ಆದ್ದರಿಂದ ಹಳ್ಳಿಯಲ್ಲಿ ನಾವು ಜಾಗೃತಿ ಮಾಡಬೇಕು ಅಂಥೇಳಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಾವು ಫೌಂಡೇಶನ್ ಆಗ್ತಾ ಇದ್ದೇವೆ. ಯಾವ ರೀತಿ ಅಂತಂದರೆ, ಪ್ರತಿ ಮನೆಗೆ ನಾವು ನಮ್ಮ ಕಾರ್ಯಕರ್ತರು ಹೋಗಿ ಕರಪತ್ರವನ್ನು ಕೊಡುವಂಥದ್ದು. ಎರಡನೇದು, ಪ್ರತಿ ಮನೆಯಿಂದ ಸಹಿ ಸಂಗ್ರಹಣೆ ಮಾಡುವಂಥದ್ದು. ಪ್ರತಿ ಮನೆ, ಇದು ಪಕ್ಷಾತೀತವಾದ ಹೋರಾಟ, ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಜಾತಿ ಸಂಬಂಧಪಟ್ಟಿದ್ದಲ್ಲ. ಇದು ಸಂಪೂರ್ಣವಾದಂತಹ ಜಿಲ್ಲೆಯ ಜನರ ಅಸ್ಮಿತೆ ಹೋರಾಟ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಆ ರೀತಿಯಲ್ಲಿ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ. ತಾವು ಇನ್ನೂ ಒಂದು ವಿಷಯ ಗೊತ್ತಿರ್ಬೋದು, ನಾ ಹಿಂದೆ ಶಿರ್ಸಿಯಿಂದ ಕಾರವಾರ ತನಕ ಪಾದಯಾತ್ರೆ ಮಾಡಿ ಮತ್ತೆ ಬೆಳಗಾವಿ ಅಧಿವೇಶನ ಕೂಡ ಹೋರಾಟ ಮಾಡಿದೆ. ಆಗ ಸರ್ಕಾರ ಹೇಳಿದ್ದು, ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು, ಅದು ನಿಮ್ಮ ಕಾರವಾರದಲ್ಲಿದೆ. ನಾವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಕೇಳಿದೆ. ಅದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗಾಗಲೇ ನಾವು ಮೆಡಿಕಲ್ ಕಾಲೇಜ್ ಇನ್ಚಾರ್ಜಲ್ಲೇ ಮಾಡ್ತಾ ಇದ್ದೇವೆ, ಅದು ನಿಮ್ಮ ಕಾರವಾರದಲ್ಲಿದೆ. ಈಗ ಏನಾಗಿದೆ ಅಂದರೆ, ಹೈವೇ ಕಾರವಾರ, ಸಮುದ್ರ ತೀರ ಕಾರವಾರ, ಆಮೇಲೆ ವಿಮಾನ ನಿಲ್ದಾಣ ಅಂಕೋಲ, ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಅಲ್ಲೇ ಕಾರವಾರ, ಮೆಡಿಕಲ್ ಕಾಲೇಜು ಅಲ್ಲೇ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲೇ, ಎಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ, ಬರ್ತಾ ಇದೆ. ಏನಿದೆ ಅಂತ ಹೇಳಿದ್ರೆ ಅದು ಕಾರವಾರ ಅಂಕೋಲ ಕೇಂದ್ರಿತವಾಗಿದೆ. ನಮ್ಮ ಹತ್ರ ಏನಿದೆ? ಏನೂ ಇಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಯಾವುದೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳನ್ನು ಸರ್ಕಾರ ಮಾಡ್ತಾ ಇಲ್ಲ. ಎಲ್ಲ ಯೋಜನೆ ಕೂಡ ಹಣ ಕೂಡ ನಮ್ಮ ಏನು ಜಿಲ್ಲೆಗೆ ಬರುವಂಥ ಹಣಗಳೆಲ್ಲೂ ಕೂಡ ಆ ಭಾಗದಲ್ಲಿ ಜಾಸ್ತಿ ಅದು ಖರ್ಚಾಗ್ತಾ ಇದೆ. ಇದು ಸರಿಯಾದ ಸಾಮಾಜಿಕ ನ್ಯಾಯ ಅಲ್ಲ. ಅದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡಬೇಕು ಅಂತ ಕೈ ಹಿಡಿದು ಈಗ ಹೇಳೋರು ಪ್ರಪ್ರಥಮವಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ಆಗಲೇ ಹೇಳಿದಾಗೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ನಾವು ಶುರು ಮಾಡ್ತಾ ಇದ್ದೇವೆ. ಪ್ರತಿ ಪಂಚಾಯಿತಿ ಮಟ್ಟ ಅಂತಂದರೆ, ಈಗ ಮೊದಲನೇದಾಗಿ ಹೇರೂರು ಪ್ರಾರಂಭ ಮಾಡ್ಕೊಳ್ತಾ ಇದ್ದೇವೆ. ಹೇರೂರು ಸಿದ್ಧಿವಿನಾಯಕ ಸನ್ನಿಧಾನದಲ್ಲಿ ಈಗ ನಾಡಿದ್ದು 6ನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಜೆ 4 ಗಂಟೆಗೆ ಚಾಲನೆ ಕೊಡ್ತಾ ಇದ್ದೇವೆ. ಶ್ರೀರಾಮನವಮಿ ಬಹಳ ಪುಣ್ಯ ದಿವಸ. ರಾಮಲಿಂಗೇಶ್ವರ ದೇವಸ್ಥಾನ ಹೇರೂರು, ಅಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಅವತ್ತಿನಿಂದ 20 ದಿವಸಗಳ ಕಾಲ ಪ್ರತಿ ಮನೆಗೆ ಹೋಗಿ ಕರಪತ್ರ ಕೊಟ್ಟು ಸಹಿ ಸಂಗ್ರಹಣೆ ಮಾಡ್ತಾರೆ. ಇದು ಸಹಿ ಸಂಗ್ರಹಣೆ ಅಭಿಯಾನ. ಸಹಿ ಸಂಗ್ರಹಣೆ ಪ್ರತಿ ಮನೆಗೆ ಹೋಗಿ ನಾವು ಜಾಗೃತಿ ಮೂಲ ಸಹಿ ಸಂಗ್ರಹಣೆ ಮಾಡಿದಾಗ ಜನರ ಒಕ್ಕೊರಲ ಅಭಿಪ್ರಾಯ ಇದ್ದಾಗ ಮುಖ್ಯಮಂತ್ರಿಯೂ ಕೇಳಬೇಕು, ಶಾಸಕರು ಕೇಳಬೇಕು, ಉಸ್ತುವಾರಿ ಸಚಿವರು ಕೇಳಬೇಕು. ಯಾವತ್ತು ನಾವು ಇದು ಆಗಿಲ್ಲ, ಯಾಕಾಗಿಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡಾಗ ನಮ್ಮ ಆತ್ಮವಿಮರ್ಶೆ ನಾವು ಮಾಡ್ಕೊಂಡು ನಮ್ಮ ಮನಸ್ಸು ಎಲ್ಲೋ ಒಂದು ಕಡೆಗೆ ನಾವು ಇವತ್ತಿಗೂ ಕೂಡ ಪ್ರಾಪರ್ ಆಗಿ ಜನರ ತಲುಪ್ತಾ ಇಲ್ಲ. ಪ್ರತಿಯೊಬ್ಬರ ಮನಸ್ಸಲ್ಲಿ ಆಸೆ ಇದೆ, ಪ್ರತ್ಯೇಕ ಜಿಲ್ಲೆ ಆಗಬೇಕು ಆಸೆ ಪ್ರತಿಯೊಬ್ಬರಿಗೂ ಇದೆ. ಆದರೆ ಅದು ಕೈ ಕೊಡ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಮ್ಮದೇ ಏನೋ ವಿಫಲತೆ ಆಗಿರಬಹುದು ಅನ್ನುವಂಥ ದೃಷ್ಟಿಯಿಂದ ಪ್ರತಿ ಮನೆಗೆ ನಾವು ಈಗ ತಲುಪ್ತಾ ಇದ್ದೇವೆ.
ನಿವೃತ್ತ ಇಂಜಿನಿಯರ್ ವಿ ಎಂ ಭಟ್ ಮಾತನಾಡಿ, ಭವಿಷ್ಯತ್ತಿನ ದೃಷ್ಟಿಕೋನವನ್ನು ಇಟ್ಟುಕೊಂಡು ಯೋಚನೆ ಮಾಡಿದರೆ ಘಟ್ಟದ ಮೇಲಿನ ತಾಲೂಕುಗಳೆಲ್ಲ ಸೇರಿ ಕದಂಬ ಕನ್ನಡ ರಚನೆ ಮಾಡುವುದು ಅತ್ಯಂತ ಅವಶ್ಯಕ. ಉದ್ಯೋಗ ಅವಕಾಶವನ್ನು ಅರಸಿ ಎಲ್ಲರೂ ಬೆಂಗಳೂರಿಗೆ ಹೋಗುತ್ತಿದ್ದಾರೆ. ಆದರೆ ಪ್ರತ್ಯೇಕ ಜಿಲ್ಲಾ ರಚನೆಯಿಂದ ಸಾಕಷ್ಟು ಉದ್ಯೋಗ ಅವಕಾಶ ಸೃಷ್ಟಿಯಾಗುತ್ತದೆ. ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರಾರಂಭ ಮಾಡಿದರೆ ಕೋರ್ಸ್ ಮುಗಿದ ನಂತರ ಉದ್ಯೋಗ ನೀಡಲು ಆಸ್ಪತ್ರೆಗಳಿಲ್ಲ. ಪ್ರತ್ಯೇಕ ಜಿಲ್ಲಾ ರಚನೆಯಿಂದ ಹೆಚ್ಚಿನ ಸೌಲಭ್ಯ ಹಾಗೂ ಹೆಚ್ಚಿನ ಉದ್ಯೋಗ ಅವಕಾಶ ಸೃಷ್ಟಿ ಮಾಡಬಹುದು. ಜನ ಭವಿಷ್ಯತ್ತಿನ ಕುರಿತು ಯೋಚಿಸಬೇಕಾದ ಅನಿವಾರ್ಯತೆ ಇದೆ. ಯುವ ಪೀಳಿಗೆಯ ಬೆಂಗಳೂರು ವಲಸೆಯನ್ನು ತಪ್ಪಿಸಲು ಪರ್ಯಾಯ ದಾರಿ ಎಂದರೆ ಅದು ಈ ಪ್ರತ್ಯೇಕ ಜಿಲ್ಲೆ ರಚನೆಯಾಗಿದೆ. ಉತ್ತರ ಕನ್ನಡ ಎಂದರೆ ಕೇವಲ ಕಾರವಾರ ಎಂಬಂಥ ಮನಸ್ಥಿತಿಯಲ್ಲಿದೆ. ಅಷ್ಟೇ ಅಲ್ಲದೆ ಎಲ್ಲ ಅಭಿವೃದ್ಧಿ ಯೋಜನೆಗಳು ಕಾರವಾರಕ್ಕೆ ದೊರಕುತ್ತವೆ. ಪ್ರತ್ಯೇಕ ಜಿಲ್ಲಾ ರಚನೆಯಿಂದ ಜಿಲ್ಲಾ ಕೇಂದ್ರ ಬದಲಾವಣೆ ಆಗುತ್ತದೆ. ಇದರಿಂದ ಅಭಿವೃದ್ಧಿ ಸಾಧ್ಯ. ಪ್ರತ್ಯೇಕ ಜಿಲ್ಲಾ ಹೋರಾಟ ಕೇವಲ ಕೆಲ ಜನರಿಗಷ್ಟೇ ಸೀಮಿತವಾಗಿರಬಾರದು. ಜನರೆಲ್ಲರೂ ಈ ಕುರಿತು ಯೋಚನೆ ಮಾಡಬೇಕಾಗಿದೆ. ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಪ್ರತ್ಯೇಕ ಜಿಲ್ಲಾ ಹೋರಾಟ ರಚನೆ ಆಗಬೇಕಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಕೃಷ್ಣಮೂರ್ತಿ ನಾಯ್ಕ್ ಐಸೂರು, ಕಮಲಾಕರ್ ನಾಯ್ಕ್ ಹೇರೂರು, ನಿವೃತ್ತ ಸಾರಿಗೆ ಅಧಿಕಾರಿ GS ಹೆಗಡೆ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು.